ಏನು ಹೂ ಕೊಟ್ಟರು ಒಂಥರ ಮುಖ ಗಂಟು ಹಾಕಿರೋದು, ಹಣ್ಣು ಕೊಟ್ಟರು ತಿಂದ ಮುಖ ಗಂಟು ಹಾಕೊಂಡಿರೋದು. ಹಿಂಗಾಗಬಾರದು. ಜೀವನ ಅಂದ್ರೆ ಪುಕ್ಕಟ ನಗಬೇಕು, ಅದು ಪುಕ್ಕಟ ಸಂತೋಷ ಪಡಬೇಕು. ಅದಕ್ಕೇನು ರೊಕ್ಕ ಬೇಕಾಗ್ತದೇನು? ನಗೋದಕ್ಕೆ ರೊಕ್ಕ ಬೇಕಿಲ್ಲ. ಮುಖ ಚಂದ ಮಾಡ್ಕೊಳಕ್ ಒಂದಿಷ್ಟು ಖರ್ಚು ಮಾಡಬೇಕಾಗ್ತದೆ. ನಗೋದಕ್ಕೆ ಯಾವ ಖರ್ಚು ಬೇಕಾಗ್ತದೆ? ಸಂತೋಷ ಪಡೋದಕ್ಕೆ ಯಾವ ಖರ್ಚು ಬೇಕಾಗ್ತದೆ? ಹಂಗೆ ಕುತೂಹಲ ಅದ ತಿಳ್ಕೋಬೇಕು. ಅವಾಗ ಪ್ಲೇಟೋಗೆ ಕೇಳ್ತಾರ, ಹೇಳಿ ಗುರುಗಳೇ, ಏನದು, ಏನು ಮರಿಬೇಕು? ಎರಡು. ಏನು ನೆನಪಿಡಬೇಕು? ಎರಡು ಅಂತ. ಅವಾಗ ಪ್ಲೇಟೋ ಹೇಳ್ತಾನ, ಏನು ನೀನು ಒಳ್ಳೇದ ಮಾಡ್ತೀಯಲ್ಲ ಮಂದಿಗೆ, ಅದನ್ನು ಮರೆತು ಬಿಡು, ನೀ ಆರಾಮಿರ್ಬೇಕಾದ್ರೆ. ಎಷ್ಟು ಚೆನ್ನಾಗಿಲ್ಲ? ಏನು ಮಂದಿಗೆ ನೀನು ಒಳ್ಳೇದನ್ನ ಮಾಡ್ತೀಯಲ್ಲ, ಮಾಡಿ ಸಂತೋಷ ಪಟ್ಟು ಮರೆತು ಬಿಡು. ಬಹಳ ಮಹತ್ವದ ಶಾಸ್ತ್ರ ಇದು. ಇದ ಶಾಸ್ತ್ರ. ಆ ಬಳಿಕ ಎರಡನೇದ್ದು, ಮಂದಿ ನಿನಗೆ ಏನು ಕೆಟ್ಟ ಮಾಡಿರ್ತಾರಲ್ಲ ಹಿಂದಕ್ಕೆ, ಅದನ್ನ ನೆನಪು ಮಾಡ್ಕೋಬೇಡ. ಮಾಡಿದ್ದು ಮಾಡಿ ಹೋಗಿತ್ತು. ಯಾರಾದರೂ ನಮಗೆ ಕೆಟ್ಟ ಹಿಂದೆ ಮಾಡಿದ್ರೆ ಮರೆತು ಬಿಡು. ನೀನು ಒಳ್ಳೇದು ಏನಾರೇ ಮಾಡಿದ್ರೆ ಅದನ್ನು ಮರೆತು ಬಿಡು. ಎರಡು ಮರೆಯೋದು, ಅವೆರಡೂ ನೆನಪಿಟ್ರೆ ಜೀವನ ಕೋಲಾಹಲ ಆಗ್ತದೆ. ತಾನ ಮಾಡಿದ್ದೇ ತನ್ನ ತಲೆಯಾಗ ಸುತ್ತಾಕ್ ಶುರು ಆಯ್ತು ಅಂದ್ರೆ, ನಾ ಎಷ್ಟು ಮಾಡೇನಿ ಇವರಿಗೆ? ಹಾಗೆ ಒಂದರೆ ದಿವಸ ಈ ಜನ ಬಂದು ಕೃತಜ್ಞತಾ ಸಲ್ಲಿಸ್ಯಾರೇನ್? ಒಂದರೆ ಪ್ರಶಸ್ತಿ ಪತ್ರ ನಮಗೆ ಕೊಟ್ಟಾರೇನ್? ಹಗಲ ರಾತ್ರಿ ಕೆಲಸ ಮಾಡೇವಿ ಇವ್ರ ಸಲುವಾಗಿ, ನಿದ್ದೆ ಕಟ್ಟಿಕೊಂಡು ಅದು ಮಾಡಿ ಎಲ್ಲ ಮಾಡೇವಿ. ಆದ್ರೆ ಈ ಜನನೇ ಕೃತಜ್ಞರು ಅಂದ ಕೂಡಲೇ ತಾಪ ಶುರುವಾಗ್ತದೆ. ಯಾರು ಮಾಡತ್ ಹೇಳಿದ್ರು? ಇಷ್ಟು ತಾಪ ಮಾಡ್ಕೊಳ್ಳೋದಾದ್ರೆ ಅದ್ಯಾಕೆ ಮಾಡಬೇಕಾದ? ಏನು ಬಂದ ಜನ ಹೇಳಿರ್ತಾರ ಹಿಂಗ ಮಾಡುವಂತ? ನಾವ ಸಂತೋಷಕ್ಕಾಗಿ ಮಾಡೋದದೆ. ಹಾಗಾಗಿ ನಾನು ಬರುವಾಗ ಅಕಸ್ಮಾತ್ ಒಂದು ಬಾಳೆಹಣ್ಣು ಬಿದ್ದಿತ್ತು, ಸಿಪ್ಪೆ, ಯಾರೇ ಬಿದ್ದಾರಲ್ಲ ಅಂತ ಹಿಂಗ್ ತೆಗೆದು ಹಾಕದೆ. ಹಾಕಿ ಎಲ್ಲಾ ಕಡೆ ನೋಡ್ದೆ, ಎಲ್ಲರೂ ಹೊಂಟಿದ್ರು. ಒಬ್ಬರೇ ನೀ ಚಲೋ ಮಾಡ್ದೆ ತನ್ನೋರು. ಎಷ್ಟು ತಾಪಾತು. ಒಂದು ಡಜನ್ ಬಾಳೆಹಣ್ಣ ತಗೊಂಡು ಒಳಗಿಂದೆಲ್ಲ ತೆಗೆದು ಬರೇ ಸಿಪ್ಪಿ ಒಕ್ಕೋತ್ ಹೋಗಿಬಿಡ್ತೀವಿ. ಬೇಡ ಜನ ಅಂತ. ನಾವು ಒಂದು ತೆಗೆದದ್ದ ಎದಕ್ಕೆ? 12 ಒಗ್ಯಾಕ ಅಷ್ಟ. ಏನು ಮಸ್ತ್ ಪ್ಲೇಟೋ. ಅದಕ್ಕೆ ಹಿಂದೆ ನಾವು ಏನು ಒಳ್ಳೇದು ಮಾಡ್ತೇವೆ ಅದು ಬಹಳ ತಲೆಯೊಳಗಿದ್ರೆ ತಾಪಾಗ್ತದೆ, ಬಹಳ ತಾಪಾಗ್ತದೆ. ಎಲ್ಲರೂ ತಮ್ಮದಷ್ಟೇ ತಾವು ನೆನಪಿಟ್ಟುಕೊಳ್ಳೋರು, ನಮ್ಮದು ಅವ್ರು ಯಾಕೆ ನೆನಪಿಡ್ತಾರೆ ಹೇಳಿ? ನಾನು ನಿಮಗೆ ಒಳ್ಳೇದು ಮಾಡಿದ್ರೆ ನೀವು ಯಾಕೆ ಅದನ್ನು ತಲೆ ಕೆಡಿಸ್ಕೋತೀರಿ? ನೀವು ಒಳ್ಳೇದು ಮಾಡಿರ್ತೀರಿ, ಅದನ್ನ ನಿಮ್ಮ ತಲೆಯಾಗ, ನಾನು ಒಳ್ಳೇದು ಮಾಡಿದ್ದ ನನ್ನ ತಲೆಯಾಗ, ಇಬ್ಬರು ಕೂಡಿದಾಗ ಜಗಳ ಶುರುವಾಗ್ತದೆ. ಅದನ್ನ ತಗೊಂಡು ಏನ್ ಮಾಡೋದು? ವಾಟ್ ಎವರ್ ಗುಡ್ ಐ ಹ್ಯಾವ್ ಡನ್ ಟು ದ ವರ್ಲ್ಡ್ ಐ ಮಸ್ಟ್ ಫರ್ಗೆಟ್. ಏನದ ಮಾಡಿ ಮರ್ತು ಬಿಡೋದದೆ. ಜಗತ್ತಿನವರು ಮಾಡಿ ಮರ್ತಿಲ್ಲೇನು? ಒಳ್ಳೇದು ಮಾಡಿ ಯಾರು ಮರ್ತಿಲ್ಲೇನು? ಸಂತರು ಇಷ್ಟೆಲ್ಲ ಮಾಡಿ ಮರ್ತ ಹೋಗ್ಯಾರ. ಹಕ್ಕಿ ಪಕ್ಕಿಗಳು ಹಾಡಿ ಸಮಾಧಾನ ಕೊಟ್ಟು ನಮಗೆ ಆನಂದ ಕೊಟ್ಟು ಮರ್ತ ಬಿಟ್ಟಾವ. ಎಲ್ಲರೂ ಹಾಗೆ. ಜಗತ್ತು ನಿಂತದ್ದೇ ಹಿಂದಿನದ ನಾವೇನು ಚಲೋ ಮಾಡಿರ್ತೇವೆ ಮರೆತು ಬದುಕೋದಕ್ಕೆ. ಆ ಬಳಿಕ ಹಿಂದೆ ಯಾರ್ಯಾರು ಏನೇನು ಮಾಡ್ಯಾರ ಎಲ್ಲ ಲಿಸ್ಟ್ ತಲೆಯೊಳಗೆ ಹಾಕೊಂಡು ತಾಪ್ ಮಾಡ್ಕೋತಿದ್ರೆ ಶಾಂತಿ ಹೆಂಗ್ ಸಿಗ್ತದೆ? ಶಿವ ಹೆಂಗಾಗ್ತದೆ? ಹೆಂಗ ಶಿವ ಆಗ್ತದೆ? ಹೆಂಗ ವಿಷ್ಣು ಆಗ್ತದೆ? ತಲೆಯಾಗಿಂದ ಅದನ್ನ ತೆಗೆದು ಹಾಕಬೇಕು. ಯಾರ್ಯಾರ ಕೆಟ್ಟ ನಿನ್ನೆ ಸಾಯಂಕಾಲ ತಕ ಯಾರ್ಯಾರ ನಮಗ ಬೈದಾರ, ಏನೇನು ಬೈದಾರ, ನಮಗೇನೇನು ತಾಪ ಕೊಟ್ಟಾರ, ಯಾರ ಕಾಲ್ ಜಗ್ಗ್ಯಾರ,
ಯಾರು ತಲೆ ಮ್ಯಾಗಿನ ಟೊಪ್ಪಿಗೆ ತೆಗದಾರ ಇವು ಎಲ್ಲ ಸುಮ್ಮನೆ ಮರೆತು ಬಿಡೋದು. ಯಾರು ಹೇಳ್ತಾರ? ಪ್ಲೇಟೋ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಫರ್ಗೆಟ್ ವಾಟ್ ಎವರ್ ಬ್ಯಾಡ್ ಅದರ್ಸ್ ಹ್ಯಾವ್ ಡನ್ ಟು ಯು. ಎರಡು ಎಷ್ಟು ಚೆನ್ನಾಗಿದಾವ. ಇಷ್ಟು ಮಾಡಿದರೆ ಜೀವನ ಅರ್ಧಮರ್ಧ ಚಲೋನೇ ಮಸ್ತ್ ಆಗ್ತದೆ. ನೀವು ಹೋಗಿ ನೀವು ನಿನ್ನೆ ತಕ ಏನು ಮನ್ಯಾಗ ಮಾಡಿರಿ, ಜಗಳ ಆಗ್ಯದ, ಮರ್ತು ಬಿಡ್ರಿ ಅಂದ ನಕ್ಕೋತ ಮನೆಗೆ ಹೋಗ್ರಿ, ಮನ್ಯಾಗ ಸ್ವರ್ಗ ಇಳ್ಯಾಕ ಶುರುವಾಗ್ತದೆ. ಮತ್ತೆಲ್ಲ ನೆನಪಿಟ್ಟುಕೊಂಡು ಒಂದು ಡೈರಿ ಅಂತ ಮಾಡಿ ಅದನ್ನು ಬರೆಯೋದು. ಹಿಂದೆ ಯಾರ್ಯಾರು ಬೈದ್ರು, ಎಷ್ಟೊತ್ತಿಗೆ ಬೈದ್ರು, ಏನು ಬೈದ್ರು. ದೇಹ ಬಿಟ್ಟು ಬಳಕ ಡೈರಿ ತೆಗೆದು ನೋಡಿದ್ರೆ ಬರೀ ಬೈಗಳ. ಇವಾಗ ಯಾವ ಲೋಕಕ್ಕೆ ಕಳಿಸೋದು ಹೇಳಿ? ಏನು ಮಾಡೋದು? ಇರೋ ತಕ ಚಂದಾಗಿ ಬದುಕೋದು ಮಹತ್ವದ್ದು. ಏನು ಯಾರ್ಯಾರು ಏನೇನು ತಪ್ಪು ಮಾಡ್ಯಾರ ಎಲ್ಲ ತಲೆ ಹಾಕೊಂಡು ತಲೆ ದ ಹೆಡ್ ಹ್ಯಾಸ್ ಬಿಕಮ್ ಎ ಡಸ್ಟ್ಬಿನ್. ಡಸ್ಟ್ಬಿನ್ ಅಂದ್ರೆ ಗೊತ್ತದಲ್ಲ, ಯೂಸ್ ಮೀ ಅಂತ ಬರೆದು ಇಟ್ಟಿರ್ತಾರಲ್ಲ ಇಲ್ಲೆಲ್ಲೆಲ್ಲರೇ. ದೊಡ್ಡ ಮುಖ ಇರ್ತದ, ನೀವು ಒಳಗೋಗಿರಿ ನನಗೆ ಅಂತಿರ್ತದ, ನಾ ಎಲ್ಲ ತಿಂದು ಹಾಕ್ತೇನೆ ಅಂತಿರ್ತದ. ಅದು ಡಸ್ಟ್ಬಿನ್. ಅದ್ರಾಗ ಏನರೇ ಚಲೋದು ಒಗಿತಾರೇನು? ಡಸ್ಟ್ ಒಗಿತಾರೆ ಅಷ್ಟೇ. ಡಸ್ಟ್ ಬಿನ್ ಅದು. ಇಟ್ ಈಸ್ ಎ ಬಿನ್ ಫಾರ್ ದ ಡಸ್ಟ್ ಅಷ್ಟೇ. ಅದು ಕಸದ ಡಬ್ಬಿ. ಕನ್ನಡದಾಗ ಎಷ್ಟು ಚಲೋ ಶಬ್ದ ಅದಾವ. ಕಸದ ಡಬ್ಬಿ ಸ್ಪಷ್ಟ ತೆಗಿತದ, ಕಸದ ಡಬ್ಬಿ. ಅದು ಎಂಥ ಕಸದ ಡಬ್ಬಿ ತಲೆ ಆಗಬಾರದು. ಹೊರಗಿನ ಕಸ ಅವ್ರು ಇವ್ರು ಚೆಲ್ಲೋದು ಯಾವುದು? ಕಸನೇ ಚೆಲ್ತಾರೆ. ಒಳಗಿನ ಚಲೋ ಆಗ್ತಾನೆ ಚೆಲ್ತಾರೆ. ಯಾರೇ ಮನ್ಯಾಗಿಂದ ಚಲೋ ಚಲೋ ಸಾಮಾನು ತಂದು ಕಸದ ಡಬ್ಬಿ ಹಾಕ್ತಾರೆ. ಹಂಗೆ ನಮ್ಮ ಕಸದ ಡಬ್ಬಿಗೆ ಯಾರೇ ಚಲೋ ತಂದು ಒಳಗೆ ಒಗಿತಾರೆ? ಇಲ್ಲ. ಎಂಥ ಕೆಲ ಕಸದ ಡಬ್ಬಿಗಳದಾವ, ಅವು ಕಸ ಅಲ್ಲಲ್ಲಿ ಹೋಗಿ ತಿರುಗಾಡಿ ತಗೊಂಡು ಬಂದು ಹಾಕೋತಾವ. ಇಂಥವು ಅದಾವ. ನಾವು ಹೆಂಗಾಗೇವಿ ಅಂದ್ರೆ ಇಲ್ಲದ ಕಸ ತಂದು ತಲೆ ಹಾಕೊಂಡು ಹಿಂಗ್ ಬಳಲ್ತಿ ಅನ್ನೋದಿಲ್ಲ. ಹಳ್ಳ್ಯಾಗ ಅಂತಾರ, ಈಗಿನ ಹಳ್ಳೆಲ್ಲ ಬಹಳ ಹಳೆಯ ಹಳ್ಳಿಗಳು. ಈಗಿನ ಹಳ್ಳಿ ಬಹಳ ಹುಷಾರಾಗಿಬಿಟ್ಟು. ಹಳೆಯ ಹಳ್ಳಿಗಳಲ್ಲಿ ಅಂತಿದ್ರು, ಯಾಕೆ ಅದು ಇದು ತಂದು ತಲೆ ಒಳಗೆ ಹಾಕೋತಿ, ಊರ್ ಕಸ ಎಲ್ಲ ತಂದು ತಲೆ ಯಾಕೆ ಹಾಕೋತಿ ಅಂತಿದ್ದಿಲ್ಲ. ಊರು ಉಸಾಬರಿ ನಿನಗೆ ಯಾಕೆ, ಊರ್ ಕಸ ಎಲ್ಲ ತಂದು ತಲೆಯಾಗ ಯಾಕೆ ಹಾಕೋತಿ. ಅವ್ರ ಮನೆಯವರು ಅಂತಿದ್ರು, ಮನೆಗೆ ಬಂದಿವ ಹೇಳವ, ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು. ಅವ್ರ ಮನ್ಯಾಗ ಹೆಣ್ಮಕ್ಳು ಹೇಳ್ತಿದ್ರು, ಅದೆಲ್ಲ ತಗೊಂಡು ಏನ್ ಮಾಡ್ತೀವಿ, ಸುಮ್ಮನೆ ತಣ್ಣಗೆ ತಿಂದು ಮಕ್ಕೋ ಅಂತಿದ್ರು. ಅಷ್ಟು ಮಸ್ತ್. ಹೊರಗಿನ ತಂದು ಮತ್ತೆ ಮನ್ಯಾಗ ಒಗದು ಮನ್ಯಾಗ ಎಷ್ಟು ಗದ್ದಲ ಮಾಡಿ ಮನೆ ಅಗಳೆ ನಾವು ಸ್ವಚ್ಛ ಮಾಡೇವಿ, ಸ್ವಚ್ಛ ಸಾರಿಸೇವಿ. ಯಾಕೆ ಇದೆಲ್ಲ? ಇಂದ ಹಬ್ಬ, ನಾಳೆ ದೀಪಾವಳಿ, ಬೆಳಗ್ಗೆ ಬೆಳಕಾಗಬೇಕೇ ವಿನಃ ಕೆಟ್ಟ ಕತ್ತಲಾಗ ಯಾಕೆ ಬದುಕೋದದ ಹೇಳಿ? ಅದಕ್ಕೆ ಎರಡು ಮಾತು. ಏನು ಏನು ನೀನು ಒಳ್ಳೆಯದನ್ನ ಮಾಡಿದೆಯೋ ಜಗತ್ತಿಗೆ ನಿನ್ನೆಯವರೆಗೆ ಅದನ್ನ ಮರ್ತು ಬಿಡು. ಅದಕ್ಕೆ ಬಹಳ ಮಹತ್ವ ಕೊಡಬೇಡ. ಏನು ಕೆಟ್ಟದ್ದು ಜಗತ್ತು ನಿನಗೆ ನಿನ್ನೆಯವರೆಗೆ ಮಾಡಿದ್ದಾರೆಯೋ ಅದನ್ನು ಒಂದಿಷ್ಟು ಮರೆತು ಬಿಡು. ನೀನು ಸಂತೋಷದಿಂದ ಇರೋದಕ್ಕೆ, ಸ್ವಾರ್ಥಕ್ಕೆ ಸಂತೋಷ ಬೇಕಾಗಿದ್ರೆ ಒಂದಿಷ್ಟು ಮರೆಯಲೇಬೇಕಲ್ಲ. ಪ್ಲೇಟೋ. ಆ ಬಳಿಕ ಕುತೂಹಲ. ಅವ್ರು ಕೇಳಿದ್ರು, ಎರಡು ನೆನಪಿಡ್ಬೇಕಂತೀರಲ್ಲ, ಅವು ಯಾವು? ಅವಾಗ ಅವ್ರು ಹೇಳಿದರು ಮೊದಲನೇದ್ದು ನೀನೇ ದೊಡ್ಡ ಸಾಮ್ರಾಟ ಅಂತ ತಿಳ್ಕೊಳಕ್ ಹೋಗಬೇಡ. ನೆನಪಿಟ್ಕೋ, ಜಗತ್ತಿನಾಗ ನೀನೇ ದೊಡ್ಡವ ಅಂತ ತಿಳ್ಕೋಬೇಡ. ನೀನೇ ಬಹಳ ಸುಂದರ, ನೀನೇ ಬಹಳ ಸಶಕ್ತ, ನೀನೇ ಬಹಳ ಬುದ್ಧಿವಂತ, ಎಲ್ಲಾ ತಿಳಿದವ ನೀನೇ ಅಂತೂ ಹಿಂದೆ ತಲೆ ಹಾಕೊಳಕ್ ಹೋಗಬೇಡ. ಅದು ನಿನಗೆ ತ್ರಾಸ ಕೊಡ್ತದೆ. ಇದರ ಹಿಂದೆ ಒಂದು ದಿವ್ಯ ವಸ್ತು ಅದ. ಅದೊಂದು ದೊಡ್ಡ ತತ್ವ ಅದ. ತಿಳ್ಕೋ. ಎಲ್ಲದರ ಹಿಂದಿರುವಂತ ಅದ್ಭುತ ಒಂದು ಶಕ್ತಿ ಅದ. ಅದು
ಜ್ಞಾನ ಪ್ರಜ್ಞಾಶಕ್ತಿ ಅದು ಬಹಳ ಅದ್ಭುತ. ನೀನು ಸುಮ್ಮನೆ ಒಂದು ಕಣ ಅಷ್ಟು ತಿಳ್ಕೋ ಅಂದ. ಇದ ನೀನಲ್ಲ, ಇಷ್ಟ ನೀನಲ್ಲ, ನೀನೇ ಎಲ್ಲ ಅಲ್ಲ, ನೀನು ಜಗತ್ತಿನ ಒಂದು ಅಂಶ. ಇದು ಮೂರನೇ ಮಾತು, ನೆನಪಿಟ್ಕೋ. ನಾಲ್ಕನೇದ್ದು ಒಂದು ಹೇಳ್ದ, ಯಾವುದೇ ವಸ್ತು, ಯಾವುದೇ ವ್ಯಕ್ತಿ ಶಾಶ್ವತವಾಗಿ ನಿನ್ನ ಹತ್ತಿರ ಇರೋದಿಲ್ಲ. ಇದನ್ನು ಮರಿಬೇಡ. ಯಾವುದೇ ವ್ಯಕ್ತಿ, ಯಾವುದೇ ವಸ್ತು ಶಾಶ್ವತವಾಗಿ ಯಾವಾಗಲೂ ನಿನ್ನ ಹತ್ತಿರ ಇರೋದಿಲ್ಲ. ಇದನ್ನು ಮರಿಬೇಡ. ಅಂದ್ರೆ ಲಕ್ಷ್ಮಿ ಶಾಶ್ವತವಾಗಿ ಇರ್ತದಂತ ತಿಳ್ಕೋಬೇಡ. ಸರಸ್ವತಿನೂ ಶಾಶ್ವತವಾಗಿ ಇರ್ತದಂತ ತಿಳ್ಕೋಬೇಡ. ಸಂಪತ್ತು ಶಾಶ್ವತ ಅದಂತ ತಿಳ್ಕೋಬೇಡ. ಯಾವಾಗಲೂ ಟೇಬಲ್ ಸಿಕ್ಕಿತು ಅಂತ ಎಲ್ಲದ, ಯಾವಾಗಲೂ ಕುರ್ಚಿನೇ ಸಿಕ್ಕಿತು ಅಂತ ಎಲ್ಲದ. ಒಮ್ಮೊಮ್ಮೆ ನಾವು ಹೋಗ್ತಿರ್ತೇವಲ್ಲ ಎಲ್ಲರೇ ಟ್ರೈನ್ದಾಗ ಅಲ್ಲೇ ಇಲ್ಲೇ ಹೋಗಾಗ ನಮ್ಗೆ ಯಾರು ಕುರ್ಚಿ ಕೊಡ್ತಾರೆ? ಯಾರು ಕೊಡ್ತಾರೆ? ನಾವು ಖರೀದಿ ಮಾಡಿದ್ರೆ ಕೊಡ್ತಾರ, ಇಲ್ಲಿಕ್ಕೆ ಯಾರು ಕೊಡ್ತಾರ? ಕುಂತವ್ರು ಹೇಳೋದೇ ಇಲ್ಲದ. ಅದಕ್ಕೆ ತಿಳ್ಕೋಬೇಕು, ಇದು ಖಾಯಂ ಅಲ್ಲ ಅಂತ ತಿಳಿದ ನಾ ಕುಂತ್ರೆ ಆರಾಮಿರ್ತದೆ. ಇದು ಪ್ಲೇಟು. ಎಷ್ಟು ಒಳ್ಳೆ ಮಾತಲ್ಲ, ಶಾಸ್ತ್ರ ಅಂತಾರೆ ಇದಕ್ಕೆ. ಯಾವುದೇ ವಸ್ತು ಇರಲಿ, ಈ ಕಿಸೆ ಅದಾವಲ್ಲ, ನಾವು ಕಿಸೆದಾಗ ಏನ್ರ ಇಟ್ಟಿರ್ತೇವೆ. ಕಿಸೆ ಯಾವಾಗಲೂ ಹೆಂಗಿರ್ತಾವ? ಮೊದಲು ಖಾಲೆ, ಕೊನೆಗೂ ಖಾಲೆ. ಕಿಸೆ ಯಾವಾಗಲೂ ಹಂಗೆ ಇರೋದು. ನೀವು ಬೆಕ್ಕದ ಹಾಕ್ರಿ ಕಿಸೆದೊಳಗೆ, ಬೇಕಾದ ಹಾಕ್ರಿ, ಅದು ಖಾಯಿಮು ತುಂಬಿಕೊಳ್ಳೋದಿಲ್ಲ. ಏನು ಮಾಡ್ತದೆ? ಅದು ಸ್ವಚ್ಛ ಆಗಕ್ಕೆ ಹೊಂಟಿರ್ತದಲ್ಲ, ಅದೆಲ್ಲ ಖಾಲಿಯಾಗೆ ಹೋಗ್ತದೆ. ಅದು ಹೊಳಿಗೆ ಹಳ್ಳಕ್ಕೆ ಒಗಿಲಿಕ್ಕೆ ಒಯ್ಯಾಗ ಯಾರ ಒಳಗಿಟ್ಟು ಕಳಿಸ್ತಾರೇನು? ತಕ್ಕೊಳ್ಳದ ಕಳಿಸು. ಕಿಸೆ ಇರೋದು ಖಾಲಿ ಇರೋದಕ್ಕೆ, ತುಂಬಿಕೊಂಡು ಖಾಲಿ ಆಗೋದಕ್ಕೆ. ಹಾಗ ಜೀವನದಲ್ಲಿ ಎಲ್ಲ ಇರೋದು ತುಂಬಿಕೊಂಡು ಖಾಲಿ ಆಗೋದಕ್ಕೆ. ಯಾವಾಗಲೂ ಅಂತ ತಿಳ್ಕೋಬಾರದು. ಒಬ್ಬರು ಮುಂದರೆ ಹೋಗೋರು, ಒಬ್ಬರು ಹಿಂದರೆ ಹೋಗೋರು. ಇಲ್ಲೇನು ಖಾಯಮಾಗಿ ಎಲ್ಲ ವಸ್ತು ನಮ್ಮ ಹತ್ತರನೇ ಇರ್ತಾವೇನು? ಸ್ವಲ್ಪ ದೂರ ಇರ್ತಾವ. ಈಗ ನಿಮ್ಮ ಮಕ್ಕಳೇ ಬಹಳ ಪ್ರೀತಿಯಿಂದ ನೀವು ಬೆಳೆಸಿರ್ತೀರಿ. ಆ ಹುಡುಗ ತೊಟ್ಲ ಇಡಾಕ ಒಲ್ಲಂತಿರ್ತದ. ಮುಂದೆ ಮನೆ ಬಿಟ್ಟು ಹೊರಗೆ ಹೋಗಾಕ ಒಲ್ಲಂತಿರ್ತದ. ಅಷ್ಟು ಹಚ್ಚಿಕೊಂಡಿರ್ತದೆ. ನೀವೇ ಉಣಿಸಬೇಕು, ನೀವೇ ತಿನ್ನಿಸಬೇಕು, ನೀವೇ ಮಲಗಿಸಬೇಕು, ಎಲ್ಲ ಮಾಡಬೇಕಾಗ್ತದೆ. ಅವಾಗ ನೀವಂತೀರಿ, ಈ ಹುಡುಗ ಎಷ್ಟು ಹಚ್ಚಿಕೊಂಡದೆ. ಹಿಂಗೆ ಇರ್ತದೇನು? ಏನೋ ಒಂದು 4 ವರ್ಷ ಹಚ್ಚಿಕೋತದ. ಮುಂದೆ ಹೊರಗೆ ಹೋಯ್ತು, ಸ್ವಲ್ಪ ದೂರ ತಕ್ಕೋ ಹೊರಗೆ ಹೋಗಿದ್ದ ಮೊದಲು ಒಳಗೆ ಬಂದು ಬಿಡ್ತದೆ. ಹೋಗು ಆಡಾಕಂತ ಇವ್ರು ಅಂತಿರ್ತಾರೆ, ಅವ ಒಳಗೆ ಆಡ್ತಿರ್ತಾನೆ. ಮುಂದೆ ಕರ್ರೆ ಅವನು ಎಲ್ಲಿ ಹೋಗ್ಯಾನ ನೋಡ ಆಡಾಕ ಅಂತ ಮುಂದೆ ಅಂತಿರ್ತಾರೆ. ಎಷ್ಟು ವ್ಯತ್ಯಾಸ ಆಗ್ತದೆ. ಆ ಬಳಿಕ ಅಂತಾರೆ, ಏನು ಬೆಂಗಳೂರು ಹೋದಾಮ ಈಗ 2 ವರ್ಷ ಆತ ಮುಖನೇ ತೋರಿಸಿಲ್ಲ. ಹೆಂಗಾಯ್ತು? ಮೊದಲಿದ್ದಂಗೆ ಇರೋದಿಲ್ಲ. ನಿಮ್ಮ ಹತ್ತಿರ ಇರೋದು ಯಾವಾಗಲೂ ನಿಮ್ಮ ಹತ್ತಿರ ಇರೋದಿಲ್ಲ. ಅವ ಮತ್ತೊಬ್ಬರನ್ನು ಕಟ್ಕೊಂಡು ಅಮೆರಿಕಕ್ಕೆ ಹೋದ. ಅವ್ರದ್ದು ಶುರುವಾಯ್ತು. ಇವರಿಬ್ಬರು ಇಲ್ಲೇ ಕುಂತ್ರು. ಎಷ್ಟು ಆನಂದ. ಹುಡುಗ ಇಲ್ಲೇ ಆಡ್ತಿತ್ತು ಅಂತ ಅವ್ರ ಮನೆಯವರು